ಸೊ ಗೈಸ್ ಆಲ್ರೆಡಿ ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಬನ್ನಿ ಏನು ಮಾಡಿದೆ ಪ್ರಿಪ್ರೇಷನ್ ಏನೇನು ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಈಗ ದೇವ್ರನ್ನ ಇಲ್ಲಿಡೋದು. ಸೊ ಇದು ಪೂರ್ತಿ ಖಾಲಿ ಆಗಿದೆ. ಈ ದಿವನ್ನ ತೆಗೆದು ಆಚೆ ಹಾಕಿದ್ವಿ, ಈ ದಿವನ್ನ ತೆಗೆದು ಹೊರಗಡೆ ಇಟ್ಟಿದ್ದೀವಿ. ಸೊ ಮಾವಿನ ಸೊಪ್ಪು ಕಟ್ತಾ ಇದ್ದಾರೆ ಇಲ್ಲಿ. ಸೊ ಟಿ ವಿ ಅದರ ಪಾಡಿ ಓಡ್ತಾನೆ ಇರುತ್ತೆ. ಸೊ ಹೇಳಿದ್ನಲ್ಲ ಆಗಲೇ ದಿವಾನ್ ಅಂದ್ಬಿಟ್ಟು, ಸೊ ಅದನ್ನು ಇಲ್ಲಿರೋದು. ಸೊ ಇಲ್ಲಿಟ್ಟಿದ್ದೀವಿ. ಸೊ ಹೊಸದು ಏನಪ್ಪ ಇಂದ ಅಂತಾರೆ ಇದನ್ನು, ಹೊಸ ಬೆಡ್ಶೀಟು ಹಾಕಿದ್ದಾರೆ. ಸೊ ಸದ್ಯಕ್ಕೀಗ ಇನ್ನೂ ಕೆಲಸಗಳಿದೆ. ಸ್ವಲ್ಪ ಕೆಲಸ ಆದಮೇಲೆ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಏನೇನು ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ, ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ, ಹೆಂಗೆ ದೇವ್ರನ್ನ ಕೂಡಿಸ್ತಾರೆ ಅಂತ. ಸೊ ಗೈಸ್ ಆ್ಯಕ್ಚುಲಿ ಇನ್ನೂ ತುಂಬ ಪ್ರಿಪ್ರೇಷನ್ ಇದೆ. ಬಟ್ ಆಲ್ರೆಡಿ 2:30 ಗಂಟೆ ಆಗೋಕ್ಕೆ ಬಂತು. ಸೊ ಅದಕ್ಕೆ ನನಗೆ ನಿದ್ದೆ ಬರ್ತಿದೆ. ಸೊ ನಾನು ನಿದ್ದೆ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ತೋರಿಸ್ತೀನಿ ಹೆಂಗೆ ಎಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ. ಸೊ ಸದ್ಯಕ್ಕೆ ಈಗ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಮುಂದಿನ ಬ್ಲಾಕ್. ಸೊ ಮತ್ತೆಲ್ಲ ಸ್ತೋತ್ರ ಮಾಡೋಣ ಹೊಸದಾಗಿ. ಸೊ ಬೆಳಗ್ಗೆ ಎದ್ದು ಪುಳ್ಳೋಗ್ರೆ ಪ್ಯಾಕೆಟ್ನ ತೊಗೊಂಡು ಹೋಗ್ತಿದ್ರು ಮನೆಗೆ. ಸೊ ಮನೆಯಲ್ಲಿ ದೇವ್ರನ್ನ ಫುಲ್ ಕೂರಿಸಿದ್ದಾರೆ. ಸೊ ರಾತ್ರಿ ಏನು ಬ್ಲಾಗ್ನ ಬಿಟ್ಟಿದ್ನಲ್ಲ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಹೋಗಿದ ತಕ್ಷಣ ನೀವು ತೋರಿಸ್ತೀನಿ ನಮ್ಮ ಮನೇಲಿ ದೇವ್ರನ್ನ ಹೆಂಗೆ ರೆಡಿ ಮಾಡಿದ್ದಾರೆ ಅಂತ. ಸದ್ಯಕ್ಕೆ ಈಗ ಮನೆಗೆ ಹೋದ್ಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್ ಈಗ ತೋರಿಸ್ತೀನಿ ನಮ್ಮ ಮನೇಲಿ ವರಲಕ್ಷ್ಮಿ ದೇವ್ರನ್ನ ಕೂರಿಸಿರೋದು ಹೆಂಗಿದೆ, ಎಲ್ಲಿ ಹೆಂಗೆ ಅಂತ ದೇವರು. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಕರ್ಟನ್ಸ್ ಇದನ್ನ ರಾತ್ರಿನೇ ಹಾಕಿದೆ ಅವೆಲ್ಲ. ಸೊ ನೋಡಿದ್ರಲ್ಲ, ಸದ್ಯಕ್ಕೆ ಇನ್ನೂ ತಿಂಡಿನೂ ಮಾಡಿಲ್ಲ. ಸೊ ತಿಂಡಿನ ಇಟ್ಟಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇನ್ನೂ ಸ್ನಾನ ಮಾಡಿಲ್ಲ. ನಾನು ಸ್ನಾನ ಮಾಡ್ಕೊಂಡ್ರೆ ಹೇಗೆ ಫ್ರೆಶ್ ಅಪ್ ಆಗಿ ಮತ್ತೆ ಮುಂದಿನ ಬ್ಲಾಕ್. ಈಗ ಆಲ್ರೆಡಿ ಫ್ರೆಶ್ ಅಪ್ ಆಗೋಯ್ತು. ಫ್ರೆಶ್ ಅಪ್ ಆಗಿ ಆಲ್ರೆಡಿ ಪೂಜೆ ಮಾಡಾಯಿತು. ಸೊ ನಮಗೆ ನಡ್ಕೊಂಡು ಕೂದಿದ್ದಾರೆ ಆಮೇಲೆ. ಸದ್ಯಕ್ಕೆ ಇನ್ನೂ ತಿಂಡಿ ಮಾಡ್ತಾಯಿದೆ. ಸೊ ತಿಂಡಿ ಪ್ರಿಪ್ರೇಷನ್ ತೋರಿಸ್ತೀನಿ, ತಿಂಡಿ ಹೆಂಗೆ ಮಾಡಿದ್ದು ಅಂತ. ಸೊ ಇವನ್ನೆಲ್ಲ ನಾನೇ ಮಾಡಿದ್ದು. ನಮ್ಮಮ್ಮ ಬರೀ ಬೇಯಿಸ್ತವ್ರಷ್ಟೇ. ಇಲ್ಲಿ ಕರ್ಜಿಕಾಯಿ ರೆಡಿ. ಸೊ ಇದನ್ನಿಂದು ನಾನು ಮಾಡ್ತಿದ್ದೀನಿ. ಅದಕ್ಕೆ ಇವೆಲ್ಲ ತುಂಬ ಕೆಲಸ ಇದೆ ಮನೆಯಲ್ಲಿ. ಇವೆಲ್ಲ ಮಾಡಾದ್ಮೇಲೆ ದೇವರಿಗಿಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ಮುಂದಿನ ಬ್ಲಾಕ್. ಈಗ ಎಲ್ಲ ತಿಂಡಿಗಳನ್ನ ಇಡ್ತಾ ಇರೋದು. ಸೊ ಬಾಗುತ್ತಾಗಿಲ್ಲ. ಸೊ ವರಲಕ್ಷ್ಮಿ ಮೋಸ್ಟ್ಲಿ ತುಂಬ ಜನ ಗೊತ್ತಿರಬೇಕು. 2 ದೀಪ ಇಟ್ಟಿರ್ತಾರೆ. ಸೊ 2 ದೀಪ ಅದು ಕಂಟಿನ್ಯೂಸ್ 24 hours ಹಬ್ಬ ಮುಗಿಯೋದಾದ್ಮೇಲೂ ಕೂಡ ಉರಿತಿರ್ಬೇಕು ಅದು. ಸೊ ನಮ್ಮನೇಲಿ 2 ದೀಪ, ಒಂದು ಇದು ಒಂದು ಅದು. ಈಗ ಕೋಡ್ಬಳೆ ಆಗಿದೆ, ಚಕ್ಲಿ ಗರ್ಜಿಕಾಯಿ ಎಲ್ಲ ರೆಡಿ ಆಗಿದೆ. ಸದ್ಯಕ್ಕೆ ಇನ್ನೂ ಊಟ ಮಾಡಿಲ್ಲಲ್ಲ, ಇನ್ನೂ ಊಟ ಮಾಡಬೇಕು. ಸೊ ಊಟ ಮಾಡಿ ಅದನ್ನು ದೇವರಿಗೆ ಇಟ್ಟು ಪೂಜೆ ನಡೆಸಿ ಅದನ್ನ ಮುಂದಿನ. ಸೊ ಗೈಸ್ ಸದ್ಯಕ್ಕೆ ಈಗ ಏನೂ ಇಲ್ಲ ಕೆಲಸ ಮಾಡೋಕ್ಕೆ. ಸೊ ಅದಕ್ಕೆ ಜಿಮ್ ಮಾಡ್ಕೊಬಂದು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಸೊ ಸ್ವಲ್ಪ ಹೊತ್ತು ಈಗ ನಿದ್ದೆ ಮಾಡಿಬಿಡ್ತೀನಿ. ಸೊ ನಿದ್ದೆ ಮಾಡಾದ್ಮೇಲೆ ಎದ್ದಾದ್ಮೇಲೆ ಊಟ ಮಾಡಿ ಆಗ ತೋರಿಸ್ತೀನಿ ಏನೇನೋ ಮತ್ತೆ ಅಡುಗೆ ಮಾಡಿದ್ದಾರೆ ಅಂತ. ಸೊ ಅದು ಸದ್ಯಕ್ಕೆ ಈಗ ನಿದ್ದೆ ಮಾಡಿ ಆಮೇಲೆ ಮುಂದಿನ ಬ್ಲಾಗ್. ಸೊ ಸದ್ಯಕ್ಕೆ ಈಗ ಇವತ್ತಿನ ಬ್ಲಾಗ್ನ ಹಿಂಗೆ ಎಂಡ್ ಮಾಡ್ತೀನಿ. ಸೊ ದೇವ್ರನ್ನ ಕುಣಿಸಿ ಆಯಿತು. ಸೊ ಇವತ್ತು ರಾತ್ರಿ ಪೂರ್ತಿ ದೀಪ ಉರಿಬೇಕು. ಸೊ ಈಗ ಕೆಲವರು ಬರ್ತಾರೆ ಹಿರಿಯರು, ಅವರಿಗೆ ಅರ್ಪಣೆ ಕುಂಕುಮ ಕೊಡಬೇಕು. ಸೊ ಅಲ್ಲಿಗೆ ಇವತ್ತಿನ ಬ್ಲಾಗ್ ಹಿಂಗೆ ಏನು ಮಾಡ್ತೀನಿ. ಸೊ ಹೋಪ್ ಸೊ ನಿಮಗೆ ದೇವ್ರು ಇಷ್ಟ ಆಯಿತು. ದೇವ್ರು ತುಂಬ ಚೆನ್ನಾಗಿ ನಮ್ಮಮ್ಮ ಕುಣಿಸೋದು. ಸೊ ನಿಮ್ಮ ಮನೇಲೂ ಕೂಡ ಲಕ್ಷ್ಮಿ ಬರಲಿ, ಎಲ್ಲ ಮನೇಲೂ ಖುಷಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಹಿಂಗೆ ಏನು ಮಾಡ್ದ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಸ್ವೀಟ್ ಬಾಯ್.